ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡಿ ಇವತ್ತು ನಮ್ಮ ಬೆಕ್ಕಿನ ಬಗ್ಗೆ ಹಾಗೂ ನಮ್ಮ ಮನೆ ಮುಂದೆನೇ ನಾಯಿ ಮರಿಗಳನ್ನು ಹಾಕಿದೆ. ಆ ವಿಡಿಯೋನ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ನೋಡಿ ಬರೋಣ ಬನ್ನಿ. ನೋಡಿ ನಮ್ಮ ಬೆಕ್ಕು ನಾನು ಹೇಳೋದನ್ನೇ ಕಾಯ್ತಾ ಕೂತ್ಕೊಂಡಿದೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಊಟ ಹಾಕಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾ ಇರುತ್ತೆ. ನೋಡಿ ಆಗಲೇ ಕೂಗ್ತಾ ಇದೆ. ಅದಕ್ಕೆ ಊಟ ಹಾಕ್ಬಿಟ್ರೆ ಮತ್ತೆ ಬಂದು ಆರಾಮಾಗಿ ನಿದ್ದೆ ಮಾಡುತ್ತೆ. ನೋಡಿ, ಅದಕ್ಕೆ ಮಾತು ಬರಲ್ಲ ಅಷ್ಟೇ. ಪ್ರಾಣಿಗಳಿಗೆ ತಮ್ಮ ಭಾಷೆಯಲ್ಲಿ ಏನು ಹೇಳಬೇಕು ಹೇಳ್ತಾ ಇರ್ತವೆ. ತಮ್ಮ ಭಾಷೆಯಲ್ಲಿ ನೋಡಿ ಮೇವು ಮೇವು ಅಂತ ನನ್ನ ಕರಿತಾ ಇದೆ. ಮರಿಗಳಿದ್ದಾವೆ. ಅದರದ್ದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ನೋಡಿ ನಮ್ಮ ಬೆಕ್ಕು ನಾನು ವೇಟ್ ಮಾಡ್ಕೊಂಡು ಕೂತ್ಕೊಂಡಿರುತ್ತೆ. ಹೀಗೆ ನೋಡಿ ಹೇಗೆ ನೋಡ್ತಾ ಇದೆ. ಬೇರೆ ಯಾರಾದರೂ ಹೊಸಬರು ಒಂದು ಹೆಜ್ಜೆ ಕಳ್ಳರು ಬಂದರೆ ಕೂಡಲೇ ಗೊತ್ತಾಗ್ಬಿಡುತ್ತೆ. ಅವಕ್ಕೆ ಎಲ್ಲ ಬೊಗಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ರಾತ್ರಿ ನೈಟಲ್ಲಿ. ನೋಡಿ, ಎಲ್ಲ ಜೀವಿಗಳಿಗೂ ಬದುಕೋಕ್ಕೆ ಒಂದು ಅರ್ಹತೆ ಇರುತ್ತೆ. ಅವಕ್ಕೂ ನಾವು ಊಟ ಹಾಕಿ ಅವಕ್ಕೂ ಸಲಹೋಣ. ಎಲ್ಲರೂ ಅವಕ್ಕೆ ಊಟ ಹಾಕಿ ಪ್ರಾಣಿಗಳಿಗೆ. ನೋಡಿ, ಇದು ಏನೂ ಇಲ್ಲ, ನಾನು ಊಟ ಹಾಕ್ತಿದ್ನಲ್ಲ, ಅದಕ್ಕೆ ನಮ್ಮ ಮನೆ ಹತ್ರನೇ ಬಂದು ಇದು ತನ್ನ ಮರಿಗಳನ್ನು ಹಾಕಿದೆ. ಅದಕ್ಕೆ ತನಗೆ ಸೆಕ್ಯೂರ್ ಅನಿಸ್ಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಮನೆ ಹತ್ರನೇ ಮರಿ ಹಾಕಿದೆ. ನೋಡಿ, ಅದಕ್ಕೆ ಅದರ ಮುಂದೆನೇ ನಾನು ತೊಗೊಂಡ್ರೂ ಏನು ಮಾಡಲ್ಲ, ಸುಮ್ಮನೆ ಇರುತ್ತೆ. ಅದಕ್ಕೆ ಗೊತ್ತು ನಾನು ಅದನ್ನು ಕಾಪಾಡ್ತೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮರಿಗಳು. ಅದು ನೋಡಿ, ವೈಟು ಬ್ಲ್ಯಾಕು ಕಲರ್ ಸೇಮ್ ತಾಯಿ ಥರ ಇದೆ. ಇವೆಲ್ಲ ಬೇರೆ ಇದ್ದಾವೆ. ನೋಡಿ, ಅದರಲ್ಲಿ ಇದು ಒಂದು ಚುರುಕಾಗಿದೆ. ಎಲ್ಲ ಕಡೆ ಓಡಾಡುತ್ತೆ. ಆಗಲೇ ಮೊದಲು ಸ್ಟಾರ್ಟಿಂಗು ಎಲ್ಲಕ್ಕಿಂತ ದೊಡ್ಡದೋ ಏನೋ ಇದು ಗೊತ್ತಿಲ್ಲ. ಅದು ಎಲ್ಲ ಕಾಲು ಚೆನ್ನಾಗಿದ್ದಕ್ಕಾಗಲೇ ಓಡಾಡೋಕ್ಕೆ ಆ್ಯಕ್ಟಿವ್ ಆಗಿದೆ. ಅವೆಲ್ಲ ಒಂದೇ ಕಡೆ ಇರುತ್ತೆ. ಇದು ಮಾತ್ರ ಓಡಾಡ್ತಾ ಇರುತ್ತೆ. ನೋಡಿ, ಆಗಲೇ ಎಲ್ಲಿ ಬಂದುಬಿಟ್ಟಿದೆ. ನಾನು ಅದಕ್ಕೆ ಸೊಳ್ಳೆ ಕಚ್ಚಬಾರ್ದಂತ ಚೇರು ಆ ಕಡೆ ಸ್ಟ್ಯಾಂಡ್ ಇಟ್ಟು ಒಂದು ಬೆಡ್ಶೀಟ್ ಹಾಕಿದ್ದೆ. ಅವೆಲ್ಲ ತಕ್ಕೊಂಡು ಆ ಕಡೆ ಈ ಕಡೆ ಅದು ದೊಡ್ಡ ನಾಯಿ ಬಂದು ಅದರ ತಾಯಿ ಬಂದು ಆ ಕಡೆ ಮತ್ತೆ ಎಲ್ಲ ಅದಕ್ಕೆ ಇದು ಚೆನ್ನಾಗಿ ಮಲಗೋಕ್ಕೆ ಅನುಕೂಲ ಆಗೋಲ್ಲ. ಅದಕ್ಕೆ ಅದರ ಮೇಲೆಲ್ಲ ಮಲಗಿಬಿಟ್ಟಿರ್ತದೆ. ಬಂದು ಒಂದು ಮರಿ ಆ ಕಡೆ ಹೋಗಿರುತ್ತೆ, ಒಂದು ಮರಿ ಈ ಕಡೆ. ಅದಕ್ಕೆ ನಾನು ಆ ಬೆಡ್ಶೀಟನ್ನು ತೆಗೆದುಬಿಟ್ಟೆ. ಸೊಳ್ಳೆ ಕಚ್ತವೆ ಪಾಪ, ಏನು ಮಾಡೋಕ್ಕಾಗಲ್ಲ. ನೋಡಿ, ಅದು ನೆಲ ನೆಕ್ತದೆ ಏನೂ ಗೊತ್ತಿಲ್ಲ. ಅದ್ರ ಪ್ರಾಣಿಗಳದು
ಆ ಮರಿ ಓಡಾಡೋ ಜಾಗ ಕ್ಲೀನ್ ಇರಬೇಕಂತನೋ ಏನೋ ಆ ನೆಲ ನೆಕ್ತಾ ಇದೆ ಅದು. ನೋಡಿ ಇದು ಮರಿ ಹೇಗೆ ಬರ್ತಾ ಇದೆ, ಆ ಕಡೆ ಓಡಾಡ್ತಾ ಇದೆ ಈ ಮರಿ. ಈ ನಾಯಿಗಳಿಗೆ ಕಲರ್ ನೋಡಿ ಹೇಗಿದೆ, ಎಲ್ಲ ದೇವರ ಸೃಷ್ಟಿ ಅನಿಸುತ್ತೆ. ಕಾಲಿಗೆ ಸಾಕ್ಸ್ ಹಾಕ್ದಂಗೆ ವೈಟಾಗಿ ಇದ್ದಾವೆ 4 ಕಾಲಿಗೆ. ನಾವೆಲ್ಲ ಸಾಕ್ಸ್ ಹಾಕ್ತೀವಲ್ಲ ಅದೇ ರೀತಿ ಎಲ್ಲ ದೇವರ ಸೃಷ್ಟಿ ಹೇಗಿರುತ್ತೆ ನೋಡಿ. ನೋಡಿ ಇದು ಈ ಕಡೆ ಬಂತಲ್ಲ, ಬರಬೇಡ ಹೋಗು ಅನ್ನುತ್ತೆ ನಾಯಿ ತಮ್ಮ ಭಾಷೆಯಲ್ಲಿ. ಅದಕ್ಕೂ ಭಯ, ಹೊರಗಡೆ ಬಂದರೆ ಯಾವುದಾದ್ರೂ ಬೇರೆ ನಾಯಿ ತನ್ನ ಮರಿನ ತಿಂದುಬಿಟ್ರೆ ಅಂತ ಭಯ. ಅದು ಕೂಡ ವಾಪಸ್ ಹೋಗುತ್ತೆ ಮತ್ತೆ. ನೋಡಿ ಹೇಗೆ ಬರ್ತಾ ಇದೆ ಅದು. ಇಷ್ಟಂತ ಬೌಂಡ್ರಿಯಿಂದ ಹೊರಗೆ ಬರಲ್ಲ, ಅಲ್ಲೇ ಇರ್ತವೆ. ಅವು ಭಾಷೆಯಲ್ಲಿ ಹೇಳ್ಕೊಟ್ಟಿರ್ತವೆ ನಮ್ಮ ಪ್ರಾಣಿಗಳು, ಅಲ್ಲೇ ಇರ್ತವೆ, ಎಲ್ಲೂ ಹೋಗಲ್ಲ. ನೋಡಿ ಹೆಂಗೆ ಹತ್ತು ಒಂದೇ ಚುರುಕಾಗಿದೆ ಎಲ್ಲಕ್ಕಿಂತ. ಎಲ್ಲ ಓಡಾಡ್ತದೆ, ನಾನೇ ಆ ಕಡೆ ಹಾಕಿ ಅದನ್ನು. ನೋಡಿ ಅದು ಒಂದು ಕಡೆ ಇರಲ್ಲ, ಮತ್ತೆ ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಕಾಲು ಬಂದಿದೆ ಅದಕ್ಕೆ. ತಾಯಿ ಇಲ್ಲಿ ಮಲಗಿದೆಯಲ್ಲ, ಅದ್ರ ಹತ್ರ ಬರಬೇಕಂತ ಹೊರಡ್ತಾ ಇದೇನೋ ಏನೋ. ಅದು ಹಾಲು ಕುಡಿಸುವಾಗ ಅಲ್ಲಿ ಮಲಗಿ ಆಮೇಲೆ ಹೊರಗಡೆ ಮಲಗಿರುತ್ತೆ. ಪಾಪ ಅವಕ್ಕೆಲ್ಲ ಇಕ್ಕಟ್ಟಾಗುತ್ತೆ ಅಂತೇಳಿ ಈ ಕಡೆ ಮಲಗಿರುತ್ತೆ. ಅದು ಜಾಗ ಸಾಲಲ್ಲ ಅಂತ. ಅವಕ್ಕೆ ಪ್ರಾಣಿಗಿರೋಷ್ಟು ಬುದ್ಧಿ ಮನುಷ್ಯರಿಗೂ ಕೂಡ ಇರಲ್ಲ, ಅಷ್ಟು ಇಂಟೆಲಿಜೆಂಟ್ ಇರ್ತವೆ ಇವು. ಎಲ್ಲ ಅರ್ಥ ಮಾಡ್ಕೊಳ್ತವೆ. ನೋಡಿ ನಾನು ಅದಕ್ಕೆ ಅನ್ನ, ಹಾಲು, ಯಾವಾಗಾದ್ರೂ ರಸ್ಕು, ಬನ್ ಎಲ್ಲ ತಂದಿಟ್ಟಿರ್ತೀನಿ. ಅವಾಗವಾಗ ಹಾಕ್ತಾಯಿರ್ತೀನಿ. ಅದಕ್ಕೆ ಈ ಪ್ರಾಣಿಗಳಿಗೋಸ್ಕರ ಒಂದೇನಾದರೂ ಚಾನಲ್ ಮಾಡಿ ಅದನ್ನು ಇಂಪ್ರೂವ್ ಮಾಡಿ ಇನ್ನೂ ಜಾಸ್ತಿ ಏನಾದರೂ ಊಟ ಅದು ತಂದಿಟ್ಟು ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಆದರೆ ನಂದಿನ್ನು ಕೆಲವೇ ಗಂಟೆಗಳ ವಾಚ್ ಓವರ್ ಇದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ಕೈಲಾದಷ್ಟು ನಮ್ಗೆ ಆದಷ್ಟು ಪ್ರಾಣಿಗಳಿಗೆ ಊಟ ಹಾಕಿ. ನಾನಂತೂ ಒಂದು 3-4 ಸಾವಿರ ಖರ್ಚು ಮಾಡ್ತೀನಿ ತಿಂಗಳು ಇದಕ್ಕೆ. ಈ ನಾಯಿ 4 ಬೆಕ್ಕುಗಳಿದ್ದಾವೆ ನಾವು ಟೋಟಲಿ. ನಮ್ಮ ಮನೇಲೊಂದು, ಹೊರಗಡೆ ಒಂದು 2-3 ಇದ್ದಾವೆ. ಹೊರಗಡೆ ಎಲ್ಲ ಡ್ರೈ ಫುಡ್ ಹಾಕ್ತೀನಿ. ನಮ್ಮ ಮನೆಯಲ್ಲಿದೆಯಲ್ಲ ನಮ್ಮ ಹೀಸಲ್ಗೆ, ಅದಕ್ಕೆ ವೆಟ್ ಫುಡ್ಡು ಡ್ರೈ ಫುಡ್ಡು 2 ತಿನ್ನುತ್ತವೆ. ನೋಡಿ ಈ ಕಡೆ ಬರ್ತಾ ಇದೆ ನೋಡಿ ನಾಯಿ ಮರಿ. ಎಲ್ಲ ಮರಿಗಳಿಗೂ ಒಂದೊಂದು ಹೆಸರಿಡಬೇಕಂತ ಅಂದ್ಕೊಂಡಿದ್ದೀನಿ. ಏನಾದರೂ ಹೆಸರಿದ್ದರೆ ಸಜೆಷನ್ ಮಾಡಿ ಮರಿಗಳಿಗೆ. ನಮ್ಮ ಮನೆ ಮುಂದೆನೇ ರೋಡ್ ಇದೆ, ಆ ಕಡೆ ಸ್ಕೂಲ್ ಇದೆ. ಎಷ್ಟೊಂದು ವೆಹಿಕಲ್ ಓಡಾಡ್ತಿರುತ್ತೆ. ನನಗೆ ಅದೇ ಭಯ ಆಗುತ್ತೆ. ಒಂದು ಸ್ವಲ್ಪ ದೊಡ್ಡವಾದ ಮೇಲೆ ಎಲ್ಲಿ ರೋಡಿಗೆ ಹೋಗ್ಬಿಡ್ತಾರೆ. ಎಷ್ಟೊಂದು ನಾಯಿಗಳು ಕಾಲು ಮೇಲೆ ಹಾಯಿಸ್ಬಿಡ್ತಾರೆ ಜನ ಬಂದು. ಸ್ವಲ್ಪ ಸ್ಲೋ ಹೋಗಲ್ಲ. ಇಲ್ಲಿ ಒಳಗಡೆ ಇದ್ದರೂ ಕೂಡ ಅಷ್ಟು ಫಾಸ್ಟಾಗಿ ಬರ್ತಾ ಇರ್ತಾರೆ ಲೇಔಟಲ್ಲಿ. ಎಲ್ಲ ಮಕ್ಕಳು, ನಾಯಿಗಳು, ಪ್ರಾಣಿಗಳು ನೀವು ಪ್ಲೀಸ್ ಪ್ರಾಣಿಗಳು ಎಲ್ಲ ಓಡಾಡ್ತಿರ್ತವೆ ನೋಡಿ ವಾಹನವನ್ನು ಚಲಾಯಿಸಿ ಸ್ವಲ್ಪ ಸ್ಲೋ ಆಗಿ ಹೋಗಿ. ಪಾಪ ಏನೋ ಆದರೆ ಯಾರೂ ನೋಡಲ್ಲ. ಹಾಸ್ಪಿಟ್ಲಿಗೆ ಏನಾದರೂ ಕರ್ಕೊಂಡು ಹೋಗ್ತಾರೆ, ಅವರು ಆಕ್ಸಿಡೆಂಟ್ ಮಾಡಿ ಹೋಗಿರ್ತಾರೆ. ಅದಕ್ಕೆ ಹೇಳ್ತಾ ಇರೋದು ಪ್ರಾಣಿಗಳನ್ನು ರಕ್ಷಿಸಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ. ನೋಡಿ ಈಗ ನಿದ್ದೆ ಮಾಡ್ತಾ ಇದ್ದೀವಿ. ಆಮೇಲೆ ಥ್ಯಾಂಕ್ ಯು.